ಇವ್ನು ಮನೆ ಬೀಗ ಹಾಕೊಂಡು ಎಲ್ಲಿ ಹೊಂಟೋಗ್ಬಿಟ್ಟವನೇ. ಥೂ, ನನ್ನ ಗಂಡಂಗೊಂದು ಮಾತು ಹೇಳಿ ಬಂದಿದ್ರೆ ತೆಗ್ದಿರೋ ನೀನು. ಬಿರ್ನ ಒಂದು ಫೋನ್ ಹಾಕಬೇಕು, ಬಂದನ ಬತ್ತಾನೆ. ಬೀಗ ಬಾದ ಎಲ್ಲಿ ಬಿಸಾಕ್ಬಿಟ್ಟು ಹೋಗೋನು ಏನು ಕಥೆಯೋ. ಥೂ, ನಮ್ಮ ಹೊತ್ತಿಗೆ ಎಷ್ಟು ದುರಾಂಕರ. ನಮ್ಮ ಹೊತ್ತಿಗೆ ದುರಾಂಕರ ಕಮ್ಮಿ ಮಾಡಲೇಬೇಕು. ಕಮ್ಮಿ ಮಾಡೋಕ್ಕೆ ಯಾರನ್ನ ಒಬ್ರು ಬಂದೇ ಬರ್ತಾರೆ. ಸರಿಯಾಗಿ ಇಳಿಸ್ಬೇಕು ನಮ್ಮ ಹೊತ್ತಿಗೆ ಕೊಬ್ಬ. ಅವಳು ಬಂದಿರೋದು ಬಡವ್ರ ಮನೆಯಿಂದ ನಿನಗೆ. ಈಗ ಬಡವ್ರ ನೆನೆಯ ಚೀಪಾಗಿ ನೋಡ್ತಾಳೆ. ಏನೋ ನಾನು ಸಾವುಕಾರ ಮನೆಯಿಂದ ಬಡವ್ರ ಮನೆಗೆ ಬಂದಿದ್ದೀನಿ. ಆದರೆ ಇವಳು ಮಾಡ್ತೀನಿ, ನಿಂಗೆ ಸರಿಯಾಗಿ ಮಾಡ್ತೀನಿ. ಬುಡಕ್ಕಿಲ್ಲ, ನನಗೂ ಟೈಮ್ ಬರ್ತದೆ. ನಾನು ಸಂದಕ್ಕೆ ದುಡ್ದು ಮಾಡಿ ಸಾವುಕತ್ತಿಯಾಗಿ ಆಮೇಕಿಂದ ನಿನಗೂ ಸರಿಯಾಗಿ ಮಾಡ್ತೀನಿ ರೇ. ಥೂ, ನಿನ್ನ 5 ಎಕರೆ ಹೊಲನೂ ಬೇಡ, ನಿನ್ನ 5 ರೂಪಾಯಿ ಕಾಸು ಬೇಡವೆ ನನಗೆ. ಮಡಿಕ ನೀನೇನಿಯ ನಮ್ಮ ಅಣ್ಣನ ಹತ್ರ ಹೆಂಗೋ ಬದುಕಿ ಬಾಳ್ಕೊಂಡು ಇನ್ನೊಂದ್ಕಿತ ಎಡಗಲ್ ಹೆಜ್ಜೆನೂ ಇಕ್ಕಿಲ್ಲ ನಿಮ್ಮ ಮನೆಗೆ. ಎಡಗಲ್ ಹೆಜ್ಜೆ ಇಕ್ತೀನಿ ಅನ್ಕೊಬಿಟ್ಟ, ಎಡಗಲ್ ಹೆಜ್ಜೆನೂ ಇಕ್ಕಿಲ್ಲ. ನೋಡ್ತಾ ಇರು ನಿಮ್ಮ ಮನೆಗೆ. ಬಂದರೆ ಕೇಳೈಕಿತಾ, ಬಂದರೆ ಕೇಳು. ಏ ಇದ್ಯಾಕೆ ಹಿಂಗೆ ಸಪ್ಪು ನಿಂತ್ಕೊಂಡಿದ್ಯಾ, ಏನಾಯ್ತೆ? ನೀನು ಬೀಗ ಹಾಕೊಂಡು ಹೊಂಟೋಗ್ಬಿಡು. ಅಲ್ಲಿ ಬಿಸ್ಲಾಗ ನಿಂತ್ಕೊತೀನಿ ನಾನು. ಸುಮ್ಕೇನಿಯಾ ಬೀಗನೆಲ್ಲ ಇಕ್ಕೋಗಿದ್ರೆ ಆಯ್ತಿರಲ್ವಾ? ನಾನು ಆಗಿಂದ ಕಾದು 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 ಸುಸ್ತಾ ಹೋಗ್ಬಿಟ್ಟೆ. ತಲೆಯೆಲ್ಲ ತಿರುಗ್ತೈತೆ. ಸರ್ನ ಬಂದ್ಬಿಟ್ಟು ಬೀಗ ಕೊಡೋನಿ ಅನ್ನೋ ಮಾತೇ ಇಲ್ಲ. ಅಮ್ಮ ತಾಯಿ, ನನಗೇನೇ ಗೊತ್ತು ನೀನು ಇಷ್ಟು ಬೇಗ ಬತ್ತಿ ಅಂತ ಹೇಳ್ಬಿಟ್ಟು ಒಂದು ವಾರ ಇದ್ಬಿಟ್ಟು ಬತ್ತಿ ಅನ್ಕೊಂಡ್ರೆ 2 ದಿನ ಕೊಟ್ಟು ಬಂದ್ಬಿಟ್ಟಿದ್ಯಾ. ಯಾಕೆ ಬೇಜಾರಾಯ್ತಾ? ತವ್ರ ಮನೆ ಯಾವತ್ತಿದ್ರು ಅಣ್ಣ ನಮ್ಮೋನಾದರೂ ಹೊತ್ತಿಗೆ ನಮ್ಮೋಳು ಅನ್ನಂಗಿರಕ್ಕಿಲ್ವಾ? ಹಂಗೆ ನೆನೆಯ ಎಲ್ಲನೂ ಬದಲಾಗ್ಬಿಡ್ತದೆ ಹೊತ್ತಿಗೆ ಬಂದಮೇಲೆ. ಬುಡಿ ಯಾಕೆ ಇವಾಗ ಅವ್ರ ಪಾಡ್ಗೆ ಅವ್ರು ಹೆಂಗೋ ಸಂದಕ್ಕಿರಲಿ, ನನ್ನ ಪಾಡು ನಾನು ಹೆಂಗೋ ಮರವಾದಂಗೆ ಮನೆಗಿತ್ತೀನಿ. ಕುಡಿ ಬೀಗವಾ, ಹೋಗ್ಬಿಟ್ಟು ಬೀಗ ತೆಕ್ಕೊಂಡು ಒಳಗಡೆಗೆ ಹೋಗಿ ಸಮಾಧಾನ ಮಾಡ್ಕೊತೀನಿ. ಅಲ್ವೇ ಅಂಥದ್ದು ಏನಾಯ್ತು ನಿಂಗೆ? ಅಲ್ಲಿ ಯಾರೇ ನನ್ನ ಬೈದ್ರ ಏನಾಯ್ತೆ? ಏನೂ ಇಲ್ಲ ಬುಡಿ. ನಾವೆಲ್ಲ ಇವಾಗ ಫುಟ್ಪಾತ್ ತೆಗಿದೀವಂತೆ, ಅವರೆಲ್ಲ ಸಾವುಕಾರಂತೆ. ಅದಕ್ಕೆ ಬಿಡಿ, ಅವೆಲ್ಲ ಯಾಕೆ ಸುಮ್ಕೆ ನೀಯ. ಕೊಡಿ ಬೀಗವಾ, ನಾನು ತೆಗಿತೀನಿ. ಯಾರೇ ಹೇಳಿದಂಗೆ ಏಳೆ, ನಾನು ಸರಿಯಾಗಿ ಉಗಿದು ಬರ್ತೀನಿ. ಏಳೆ ಯಾರು ಅಂದಿದ್ದು ಅಂತ ಹೇಳ್ಬಿಟ್ಟು ಏಳೆ. ಈಗ ನಿಂಗೆ ಯಾಕೆ ಯಾರೋ ಅಂದರು, ಕೊಡಿ ಬೀಗವಾ. ನನ್ನ ಮನೆಗೆ ನೆಂದು ಹೋಗೋಕ್ಕಿಲ್ಲ ನಾನು. ತವ್ರ ಮನೆ ಅಂತ ನೆನೆಸ್ಕೊಳಕ್ಕೂ ಇಲ್ಲ. ನಾನು ತವ್ರ ಮನೆ ಅಂತ ಕಡೆಗೆ ತಲೆಯಾಕೆ ಮನೆ ಕಳಕ್ಕೂ ಇಲ್ಲ. ಬಿಟ್ಟಿ ಕುಳ್ ತಿನ್ನಕ್ಕೆ ನಾನೇನು ಹೋಗಿರಲಿಲ್ಲ. ಅಲ್ಲಿಗೆ ಬಿಟ್ಟಿ ಕುಳ್ ತಿನ್ನಕ್ಕೆ ಹೋಗಿದ್ದೀನಿ ಅನ್ಕೊಬಿಟ್ಟವ್ರೆ. ನಾನು ಬಿಟ್ಟಿ ಕುಳ್ ತಿನ್ನಕ್ಕೇನು ಹೋಗಿಲ್ಲ. ನಮ್ಮ ಮನೆಗೂ ಏನು ಗೊತ್ತಿಲ್ವಾ? ನೋಡಿ, ಇವತ್ತಿಂದನೇ ನಾನು ಕೂಲಿಗೆ ಹೋಯ್ತೀನಿ, ನೀವು ಕಷ್ಟಪಟ್ಟು ದುಡಿರಿ. ಇಬ್ಬರೂ ದುಡ್ದು ಟಾಪಾಗಿ ಬರೋನಿ. ಎಲ್ಲ ಬುಡ್ಕೊಂಡು ಸಾಯ್ಬೇಕು ನಮಗೆ ನೋಡ್ಬಿಟ್ಟು. ಹಂಗೆ ಬೆಳೆಯನಿ. ಅವ್ರಿಗೆಲ್ಲ ಏನು ಗಂಡುಳು ಮನೆ ಆಸ್ತಿ ಇತ್ತು, ಸಂದಕ್ಕೆ ಮೆರಿತಾವ್ರೆ. ನನಗೆ ಯಾವ ಆಸ್ತಿನೂ ಬೇಡ ಮೆರೆಯೋಕ್ಕೆ. ನಾನೇ ಕಷ್ಟಪಟ್ಟು ದುಡ್ದುಬಿಟ್ಟು ಮೆರಿತೀನಿ. ನೋಡಿರಿ, ಇಲ್ಲಾಂದರೆ ಬೆಂಗಳೂರು ಹೊಂಟೋಗ್ಬಿಡೋಣ. ಸಂದಕ್ಕೆ ದುಡ್ಕೊಂಡು ನೆಮ್ಮದಿಗೆ ಬಂದ್ಬಿಡೋಣ ಆಮೇಕಿಂದ. ಅಯ್ಯಯ್ಯಯ್ಯ ಪಟ 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 ಪಟಾಕ ಅಂತ ಸರಿಯಾಗಿ ಹೆಸರಿಕ್ಕವ್ರೆ ನಿನಗಂತೂ. ಪಟ 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 ಅಂತ ಒದ್ರು ಬಿಸಾಕ್ಬಿಡ್ತೀನಿ ನೀನಂತೂ. ಸರಿ, ಬೀಗ ತೆಗಿಯೋ ಒಳಗಡೆ, ಆಮೇಕಿಂದ ಮಾತಾಡೋಣ. ನೋಡಿ, ತಿಂಗ್ಳಿಗೊಂದು 20-20 ಸಾವಿರ ದುಡಿ ಅಂತ ಕೆಲಸ ಸೇರ್ಕೊಬಿಡನ್ರಿ. ನಾವು ಸಂದಾಗ ದುಡ್ಕೊಂಡು ನಾವು ಸಂದಾಗ ದುಡ್ಡು ಮಾಡ್ಕೊಳ್ಳೋಣ. ನಮ್ಮ ಮುಂದಕ್ಕೆ ಇನ್ನೊಬ್ರು ಬರಬೇಕು, ಸರಿನಾ? ಸರಿ ಆಯ್ತು. ನೀನೇನೋ ಬೇಜಾರಾಗಿದ್ಯಾ ಅನ್ನಿಸ್ತದೆ. ಆಯಿತು, ಹೋಗಿ ತೆಗಿ ನಡಿ. ನಾನೆಲ್ಲೋ ಈ ಹಳೆ ಮನೆಗೆ ಯಾರಿರ್ತಾರೆ ಅಂತ ನೀನು ಗೊತ್ತಿಯೋ ಇಲ್ಲ ಅಲ್ಲೇ ಪರ್ಮನೆಂಟಾಗಿ ಸೆಟ್ಲ್ ಆಗ್ಬಿಡ್ತೀಯೋ ಅಂತ ಅನ್ಕೊಂಡೆ. ಬಂದ್ಬಿಟ್ಟಿದ್ಯಾ ಏನ? ಅವ್ರ ಮನೆ ಪರ್ಮನೆಂಟಾಗಿ ಸೆಟ್ ಆಗದ ಸಾಧ್ಯನೇ ಇಲ್ಲ. ಸರಿ ಆಯಿತು. ಈಗೇನು ನೀನು ಅವ್ರ ಮನೆಗೆ ಹೋಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲ ಇಲ್ಲೂ ಕರ್ಸನ ಬಿಡು. ನಿಮ್ಮ ಮನೆಯಲ್ಲೂ ಬಂದ್ಬಿಟ್ಟು ಅವರೇ ಮಾತಾಡ್ಸ್ಕೊಂಡು ಹೋಗ್ತಾರೆ. ಅದಕ್ಕೆಲ್ಲ ಟೆನ್ಷನ್ ಯಾಕೆ ತಗತ್ತೀಯಾ? ನಡಿ ಒಳಗಡೆಗೆ ನಡಿ. ಒಂದು ಸ್ವಲ್ಪ ಕೂತ್ಕೊಂಡು ಸುಧಾರಿಸ್ಕ, ಆಮೇಲೆ ಮಾತಾಡೋಣ. ಈ ಮನೆ ಕರಿಬಾರ್ದು ರೀ ಅವ್ರನ್ನ. ನಾವು ಸಂದಕ್ಕೆ ಮನೆ ಕಟ್ಬಿಟ್ಟು ಕರಿಬೇಕು. ಈ ಮನೆ ಕರೆದ್ರೆ ನಮ್ಮ ಮತ್ತಿಗೆ ಆಡ್ಕೊಂಡು ನಗ್ತಾಳೆ, ಸರಿನಾ? ಆಡ್ಕೊಂಡು ನಗ್ಲಿ, ನಡಿ. ಆಡ್ಕೊಂಡೇ ನಗ್ಲಿ. ಅದಕ್ಕೆ ಹೆಂಗೆ ಉತ್ತರ ಕೊಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಡಿ. ಸ್ವಲ್ಪ ದುಡ್ಡು ಬಂದಿದ್ದ ತಕ್ಷಣ ಎಲ್ಲರೂ ಹೆಂಗೆ ಬದಲಾಯ್ತಾರೆ ಅಂದರೆ, ಅಪ್ಪ ದೇವರೇ, ನನಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ಯಪ್ಪ. ನನಗಂತೂ ಬದಲಾಗ ಮನಸ್ಥಿತಿನೇ ಇಲ್ಲ, ನಾನು ಬದಲಾಗೋದೂ ಇಲ್ಲ. ಯಾರು ಏನಂದವ್ರೆ? ಅತ್ತಿಗೆ ಅಂತ ಮಾತಾಡಿದ್ಲು. ಹಂಗಾರೆ ಅವಳು ಏನೋ ಹೊಂದಿರ್ತಾಳೆ ಅಂತ ಅನ್ನಿಸ್ತದೆ. ಇನ್ನೇನಂದಿರ್ತಾಳೆ ಇವಳು? ಮೊದಲಿಂದನೂ ಬಜಾರೆ ಇವಳು. ಅದಕ್ಕೆ ಅದೇ ಥರ ಅವಳೆ ಅಂತ ಅನ್ಕೊಂಡೇನ, ಬೈಕಣಿ ಈ ಕಣಿ ಏನು ಅನ್ಕೊಂಡ್ಲೋ ಏನೋ ಗೊತ್ತಿಲ್ಲ. ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಐಶ್ವರ್ಯ ಅಕ್ಕ ಅಲ್ವಾ? ನೋಡೋಣ ತಪ್ಪು ಯಾರ್ದು ಅಂತ ತಿಳ್ಕೊಂಡು ಸರಿಯಾಗಿ ಬುದ್ಧಿ ಕಲ್ಸೋಣ. ಮಗಳೇ, ಏನೋ ಎತ್ಕ ಬಂದಿದೀಯಾ? ಕಣಮ್ಮ, ಮನೆಗೋಸಿ ಸಾಮಾನು ಎಣ್ಣೆ ಅವೆಲ್ಲನೂ ಇದು ಅದಕ್ಕೆ ತಗ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಬಿಟ್ಟು ಬಂದೆ. ತಗ ಎಲ್ಲನೂ ಸದ್ಯ ಹೊತ್ತಿಗೆ ಮನೆಗಿಲ್ಲ ತಾನೇ? ಇಲ್ಲ, ಎಲ್ಲ ಅಳ್ಬಿದ್ದೋಗೋಳೋ ಗೊತ್ತಿಲ್ಲ ನಿಮ್ಮ ಹೊತ್ತಿಗೆ. ಸದ್ಯ ಹೆಂಗೋ ಸಾಮಾನೆಲ್ಲ ತಂದಲ್ಲ. ಹಂಗೇನೇನಿಯಾ ನೀನು ಮದುವೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದಲ್ಲಮ್ಮ. ಒಂದು ನಿಮಿಷ ಇರು. ತಗಮ್ಮ, ತಗೈ ಸರ್ವ. ಅಯ್ಯೋ ಮಗಳೇ, ಬಂಗಾರದ್ದೇನೆ. ಇನ್ನೇನು ಚೀಟುಗಳು ತಗೊಬಿಟ್ಟು ಬರೋಕಾಯ್ತದನಮ್ಮ. ತಗ ಬಂಗಾರದ್ದೇನೆ ನೀಯ. ನಮ್ಮ ಮನೆಗೆ ಎಷ್ಟೊಂದು ಗೊತ್ತೇ. ತಗ ಹಾಕ ತಗ. ಅಯ್ಯೋ ಮಗಳೇ, ನಮ್ಮ ಮನೆಗಂತೂ ಒಂದು ಸರನೂ ಇಲ್ವೇ. ಮದುವೆಗೆ ಹೋಗ್ಬೇಕಿತ್ತು, ಚೀಟುಗಳು ಸರ ತಗೊಬಿಟ್ಟು ಬರೋಣ. ಹೋಗ್ಬಿಟ್ಟು ಯಾವನ ರೋಲ್ಡ್ ಗೋಲ್ಡ್ ಅಂತ ಅನ್ಕೋತಿದ್ದೆ ನೋಡೆ. ಅಪ್ಪ, ನನ್ನ ಮಗಳು ಅಂದರೆ ಮಗಳೇ, ನನ್ನ ಮುದ್ದಿನ ಮಗಳು. ಅಪ್ಪ ಸದ್ಯ ಕೊನೆಗೂ ನಿನಗೆ ಒಳ್ಳೆ ಬುದ್ಧಿ ಬಂತಲ್ಲ. ಅಯ್ಯೋ, ನಿಮ್ಮ ಹೊತ್ತಿಗೆ ಮಾತು ಕೇಳಿ 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 ಹಾಳು ಬಿದ್ದು ಹೋಗಿದ್ದೆ. ಕೊನೆಗೂ ನನ್ನ ಮಾತು ಕೇಳಿ ಇವಾಗ ಉದ್ಧಾರ ಆಯ್ತಿದ್ಯಲ್ಲ. ನಿಂಗೂ ಅನ್ನಿಸ್ತಾಯ್ತಲ್ಲ ತವ್ರ ಮನೆಯವರು ಸಂದಕ್ಕಿರ್ಬೇಕು ಅಂತ ಹೇಳ್ಬಿಟ್ಟು. ಅದ್ರಾಗೂ ನಿಮ್ಮ ಅಮ್ಮ ಸಂದಕ್ಕಿರ್ಬೇಕು ಅಂತ ನಿಂಗೆ ಆಸೆ ಆಯ್ತಾಯ್ತಲ್ಲ. ಕೊಡವಾ, ಕೊಡು ಹಾಕತ್ತೀನಿ. ಆಮೇಕಿಂದ ಹಾಕೊಂಡಿದ್ದಾದ್ಮೇಲೆ ಮದುವೆ ಎಲ್ಲ ಮುಗಿದ್ಮೇಲೆ ಹಂಗೇನೇ ತಂದ್ಬಿಟ್ಟು ವಾಪಸ್ ಕೊಟ್ಬಿಡ್ತೀನಿ ಮಗಳೇ. ನನಗೆ ನೀನು ಒಡವೆ ಇಟ್ಕೊಂಡು ಏನಾಗಬೇಕು? ನನಗೆ ನೀನು ಒಡವೆ ಮೇಲೆ ಕೊಂಡಿಲ್ಲ ಕಣ್ಮಗಳೇ. ಆಯ್ತಾ? ತಂದ್ಬಿಟ್ಟು ವಾಪಸ್ ಕೊಟ್ಬಿಡ್ತೀನಿ. ನೋಡೇ ಎಂತ ಸಂದ ಕಾಣಿಸ್ತೈತೆ.
ಅಯ್ಯೋ ಅಮ್ಮ, ಇದು ನೀನೇನು ವಾಪಸ್ ಕೊಡೋ ಅಂತ ಅವಶ್ಯಕತೆ ಇಲ್ಲ. ಇದನ್ನ ನೀನೇನಿಯ ಮಡಿಕ, ನೀನೇನಿಯ ಇಕ್ಕ, ನಿಂಗೆ ಬೋಸ್ ಅಂತ ಕಾಣಿಸ್ತಾ ಐತೆ ನೋಡು. ಅಯ್ಯೋ ನಮ್ಮನೆಗೆ ಇನ್ನೂ ಸರಗಳೆಲ್ಲ ಹೋಗ್ಬೇಕಣಮ್ಮ. ಇದೆಲ್ಲನೂ ಅದೇ ನಮ್ಮ ಅತ್ತೆ ಅವಳು ಪಟಾಕೊಂಗಿ ಅಂತ ಮಾಡ್ಸಿಕ್ಕಿರ ಸರಗಳಮ್ಮ. ಇವೆಲ್ಲನೂ ನಾನು ಸ್ವಲ್ಪ ಹಾಕತ್ತೀನಿ, ನೀನು ಸ್ವಲ್ಪ ಹಾಕ. ನಿನ್ನ ಹತ್ರ ಒಂದು ಇಲ್ವಲ್ಲ, ಒಳ್ಳೆ ಬಿಚ್ಚೋಲೆ ಗೌರಮ್ಮ ಇದ್ದಂಗೆ ಇದೆಯಾ. ಅದಕ್ಕೆ ನೀ ನಾನು ಇರಲಿ ಅಂತ ಹೇಳ್ಬಿಟ್ಟು ನಿನಗೆ ತಗೊಬಿಟ್ಟು ಬಂದಿದ್ದು. ಅಕ್ಕ ನಮ್ಮ ಅತ್ತೆ ಅವ್ರೆಲ್ಲ ಹಂಗೆ ಮೆರಿತಾರೆ, ನೀನು ಮೆರಿಲಿಲ್ಲ ಅಂದರೆ ಹೆಂಗಮ್ಮ? ಓ ಅಯ್ಯೋ ಅಯ್ಯೋ ಮಗಳೇ, ನಿನ್ನಂತ ಮಗಳು ಪಡೆಯಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ ಕಣ್ಲೆ, ಪುಣ್ಯ ಮಾಡಿದ್ದೆ ನಾನಂತನೂ ನೋಡೆ. ಅಯ್ಯೋ ಇಷ್ಟು ದಿನ ನಿಮ್ಮ ಒತ್ತಿಗೆ ಮಾತು ಕಟ್ಕೊಂಡು ಹಾಳಾಗೋಯ್ತಿದ್ದೆ, ಈಗೆಲ್ಲ ಉದ್ಧಾರ ಆದಲ್ಲ. ಅವಳಿಗೆ ಏನು ಹೇಳೋಕೆ ಹೋಗ್ಬೇಡ, ತೊಂದೆ ಮಾಡಿದೆ ಅಂತ. ಅವಳೆ ನಾಯಿ ಗುಡ್ದೋಳಾಡ್ದಂಗೆ ಆಡ್ತಾಳೆ. ಅವಳಿಗಂತೂ ಉದ್ಧಾರ ಆಗೋ ದಾರಿ ಗೊತ್ತಿಲ್ಲ. ನಿನಗೆ ಗೊತ್ತು ಕಷ್ಟ ಏನು ಅಂತ. ನಾನು ನೀನು ಕೂಳು ನೀರು ಇಲ್ದಂಗೆ ಎಷ್ಟು ದಿನ ಎಲ್ಲ ಕಷ್ಟಪಟ್ಟಿದ್ದೀವಿ ಅಂತ ನಿನಗೆ ಸಂದಾಗ ಗೊತ್ತು. ಹೀಗೆ ಅರ್ಥ ಮಾಡ್ಕೊಂಡು ನಮ್ಮ ಮನೆಗೆ ಸಹಾಯ ಮಾಡ್ತಿದ್ದಿಲ್ಲ, ಅಷ್ಟೇ ಸಾಕು. ನಿಮ್ಮ ಅತ್ತೆ ಒಬ್ಳು ತೊಲಗ್ಬಿಟ್ರೆ ಅದಕ್ಕೆ ಸಾಕು. ಹೆಂಗೋ ನಿನ್ನ ಆದ್ನಿಗೋಗ ಆಸ್ತಿ ಎಲ್ಲ ಉಳಿಸ್ಕೊಬಿಟ್ಟೆ ಅತ್ತಾಗ ನೀನೇನಿಯ. ಅಪ್ಪ ಸದ್ಯ ಅವರಂತೂ ಹಂಗೆ ಬಿದ್ದಿರಲಿ, ಸುಮ್ಕಿರು, ಹಂಗೆ ಉರ್ಕೊಂಡು ಬಿದ್ದಿರಲಿ. ಅದಕ್ಕೆ ಹೇಳೋದು ಅತ್ತೆಗೊಂದು ಕಾಲ ಸಸೆಗೊಂದು ಕಾಲ ಅಂತ ಹೇಳ್ಬಿಟ್ಟು. ಅವಾಗ ನೀನು ಹೋದಾಗ ಎಷ್ಟೆಲ್ಲ ಕಾಟ ಕೊಡ್ತಾ ಇದ್ರೆ ನಿನಗೆ. ನಿಮ್ಮ ಅತ್ತೆನೂ ನಿನ್ನ ಆದ್ನಿ ಸೇರ್ಕೊಂಡು ಇವಾಗ ನೋಡು ನೀನೇನೇ ಸರಿಯಾಗಿ ಕಾಟ ಕೊಡ್ತಾ ಇದೆಯಾ. ಇದನ್ನೇ ಹೇಳೋದು, ಅತ್ತೆಗೊಂದು ಕಾಲ ಸಸೆಗೊಂದು ಕಾಲ ಅಂತ ಹೇಳ್ಬಿಟ್ಟು. ಎಲ್ಲ ದೇವ್ರನ್ನೂ ಒಳ್ಳೇದು ಮಾಡ್ತದೆ ಬಿಡು. ಓ ಏನಮ್ಮ, ಯಾವಾಗ ಬಂದೆ ಐಸು? ಓ ಅದಕ್ಕೆ ಈಗ ತಾನೇ ಬಂದು ನಮ್ಮ ಅಮ್ಮಂತಾಗ ಮಾತಾಡ್ತಿದ್ದೆ, ಅಷ್ಟಾಗಿ ನೀವೇನಿಯ ಬಂದ್ಬಿಟ್ರಿ. ಓ ಏನೋ ಬ್ಯಾಗ್ ತುಂಬ್ಕೊಬಿಟ್ಟು ಬಂದ್ಬಿಟ್ಟಿದ್ಯಾ? ಏನಿಲ್ಲ, ಅದಕ್ಕೆ ಸುಮ್ಕೇನೆ ಮನೆಗೋಸಿ ಅದು ಇದು ಸಾಮಾನು ಶಾನೆ ತಂದುಬಿಟ್ಟಿದ್ವಿ. ಅದಕ್ಕೆ ಸುಮ್ಮನೆ ಯಾಕೆ ವೇಸ್ಟ್ ಆಯ್ತದೆ ಅಂತ ಹೇಳ್ಬಿಟ್ಟು ನಾನೇ ತಗೊಂಬಿಟ್ಟು ಬಂದೆ. ಅಮ್ಮ ಕೂಡ ನೀ ಅಂತ ಹೇಳ್ಬಿಟ್ಟು ತಂದುಬಿಟ್ಟಿವ್ನಿ. ಸುಮ್ಮನೆ ಮನೆಗಿದ್ರೆ ವೇಸ್ಟ್ ಆಯ್ತದಲ್ಲ. ಏನೇ ಆಗಲಿ ಐಶ್ವರ್ಯ, ಏನೇ ಆಗಲಿ ತವ್ರ ಮನೆಗೆ 10 ರೂಪಾಯಿದು ಮಿಕ್ಕಿದ್ದು ಪಕ್ಕಿದ್ದು ನಂಗೆಲ್ಲ ತಗೊಂಬಿಟ್ಟು ಬರ್ಬಾರ್ದವ. ನೋಡಿದ್ರೆ ಏನು ಅನ್ಕೋತಾರೆ ಹೇಳು? ಎಲ್ಲ ಅವ್ರ ಮನೆಯಿಂದ ತೋರಿಸಿ ತಿಂತಾ ಇದೀವಿ ಅಂತ ಅನ್ಕೊಳಕ್ಕಿಲ್ವಾ? ನೀನೇ ಹೇಳು. ಸುಮ್ಕೇನಿಯ ನಿಮ್ಮ ಮನೆಯಿಂದ ತೋರೋದು ಮಾಡೋದು ಎಲ್ಲ ಮಾಡಕ್ಕೆ ಹೋಗ್ಬೇಡ. ನೋಡಿ ಜನ ಎಲ್ಲ ತಿಳ್ಕೊಬಿಡ್ತಾರೆ. ಲೇ ಮನೆಯಳಿ ತಿಳ್ಕೊಳ್ಳಿ ಬಿಡೆ. ಒಂದು ಹೊತ್ತಿಗಿದ್ರೆ ಒಂದು ಹೊತ್ತಿಗಿಲ್ಲ. ನಮ್ಗಂತೂ ನೀನು ಕೂಲಿಗೆ ಹೋಗಿ ಬಡ್ಕೊಂಡು 2 ಹೊತ್ತಿಗೆ ತಂದಾಕ್ತಿದ್ಯಾ. ನನ್ನ ಮಗ 3 ಹೊತ್ತು ಕೂಲಿಗೆ ಹೋಗಿ ಒಂದು 2 ಹೊತ್ತಿಗೆ ತಂದಾಕ್ತಾವನಿ. ಅದ್ರ ಬದಲು ನನ್ನ ಮಗಳು ತಂದಾಕ್ತಿಲ್ವಾ? ಹೆಂಗೋ ತಿನ್ಕೊಂಡು ನೆಮ್ಮದಿಗೆ ಇರ್ಬೋದಲ್ವಾ? ನನ್ನ ಮಗಳು ನೋಡು ಎಂತ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು. ಅಯ್ಯ ಸುಮ್ಕಿರು, ಹೊಡೆದುಂಬಾ ತಿನ್ಕೊಂಡಿರೋಣ. ನಿನಗೆ ಇಂಥ ನಾದ್ನಿ ಸಿಗಕ್ಕೆ ಪುಣ್ಯ ಮಾಡಿದ್ಯಾ. ಎಲ್ಲ ಒಳು ಕಿತ್ಕೊಂಡು ಹೋಗೋ ನಾದ್ನಿ ಸಿಕ್ಕರೆ ನಿನ್ನ ನಾದ್ನಿ ತಂದು ಕೊಟ್ಟೋಯ್ತಾಳೆ. ನಿನ್ನ ನಾದ್ನಿ ನೋಡಿ ಖುಷಿ ಪಡ್ ನೀನು. ಅತ್ತೆ ಇದೇನತ್ತೆ ನೀವು ಕೊತ್ತಾಗ ಸರ? ಈ ಸರನೇ ಚಿನ್ನದ ಸರ, ಬರೀ ಸರ ಅಲ್ಲ, ಚಿನ್ನದಾಗ ಮಾಡ್ಸಿರೋ ಸರನೇ ಇದು. ನನ್ನ ಮಗಳೇನಿಯ ನನಗೆ ಅಂತ ಹೇಳ್ಬಿಟ್ಟು ಕೊಡ್ಸವಳೆ. ಏನು ಮಾಡ್ಬೇಕು, ಎಲ್ಲದಕ್ಕೂ ಅದೃಷ್ಟ ಬೇಕಲ್ಲ. ನೀನು ನೋಡ್ರಿ, ನೀನು ಆಲೆ ಎಲ್ಲ ನಿನ್ನ ಸರಗಳೆಲ್ಲ ಆಡೈಕ್ಬಿಟ್ಟು ಬಿಚ್ಚೋಲೆ ಗೌರಮ್ಮ ಆಗಿದೆಯಾ. ಇನ್ನು ನಾನು ಹಂಗೆ ಇದ್ದೆ. ನಾಳೆ ಬೇರೆ ನಮ್ಮ ನೆಂಟರು ಮದುವೆ ಐತೆ, ಹೋಗ್ಬೇಕು. ನಾನು ಹಿಂಗೆ ಹೋಗ್ಬಿಟ್ಟು ಆಯ್ತದ, ಏನಾರ ಒಂದು ಸರಪರ ಇಳಾಕೊಂಡು ಹೋಗ್ಬೇಕು ತಾನೆ. ಅದಕ್ಕೆ ನಾನು ಸುಮ್ಕೆ ಹೋದ್ರೆ ಹಂಗೆ ಅಂತ ಹೇಳ್ಬಿಟ್ಟು ಸರಪರನ ಇಳಾಕೊಂಡು ಹೋಗೋಣ ಅಂತ ಅನ್ಕೋತಿದ್ದೆ. ಅಷ್ಟಾಗಿ ನನ್ನ ಮಗಳು ತಂದ್ಬಿಟ್ಟು ಕೊಟ್ಬಿಟ್ಲು. ಅಯ್ಯೋ ಐಶ್ವರ್ಯ, ನೀನು ಯಾಕೆ ತರಕೋದೆ? ಅತ್ತೆ ಸರಿ ಹಾಕೊಂಬಿಟ್ಟು ಹಂಗೇನೆ ಹುಷಾರಾಗೆ ವಾಪಸ್ ಕೊಟ್ಬಿಡಿ. ಬಂಗಾರದ್ದಲ್ವಾ, ಸುಮ್ಮನೆ ಯಾಕೆ? ಅಯ್ಯೋ ಸೊಸೆ, ಇದು ನಾವು ವಾಪಸ್ ಕೊಡಬೇಕು ಅಂತ ಅಲ್ಲ, ನನ್ನ ಮಗಳು ತಂದಿರೋದು. ಅಮ್ಮ ನೀನೇ ಮಡಿಕ ಪಿರೂತಿಯಿಂದ ಅಂತ ಹೇಳ್ಬಿಟ್ಟು ನನ್ನ ಮಗಳು ನನ್ನನಿಗೆ ಕೊಡ್ತಾ ಇರೋದು. ನನ್ನ ಮಗಳಿಗೆ ನಾನಂದರೆ ಪಿರೂತಿ ಶಾಣೆ ಅಲ್ವಾ, ಅದಕ್ಕೆ ನನ್ನನಿಗೆ ಎಲ್ಲ ಕೊಟ್ಬಿಟ್ಟವಳೆ. ಇನ್ನು ಮ್ಯಾಲೆ ನಂದೇನಿಯ ಈ ಸರ. ಬೇಕಾದ್ರೆ ನೀನು ಯಾವ್ದನ್ನ ಫಂಕ್ಷನ್ ಇದ್ರೆ ಹಾಕೊಂಡು ಹೋಗಿ ಬಿಚ್ಕೊಡು, ಏನಾಗಕ್ಕಿಲ್ಲ. ಹಿಂಗೆ ಹೋಗ್ಬಿಟ್ರೆ ಹೆಂಗೆ ಹೇಳು? ನಾವು ಹೊಸಿ ಸಂದಕ್ಕೆ ಆಗಬೇಕು. ನೀನು ಒಳ್ಳೆ ಹಿಂಗೆ ಇದ್ಬಿಟ್ರೆ ಆಯ್ತದ? ನೋಡಿದ್ರೆ ಆಡ್ಕೊಳಕ್ಕಿಲ್ವಾ? ಅತ್ತೆ ನೀವು ಸುಮ್ಗೆ ತಪ್ಪು ಮಾಡ್ತಾ ಇದ್ದೀರಾ. ಮಗಳು ಮನೆಯಿಂದ ಯಾವತ್ತೂ ಒರೆಸ್ಕೊಬರೋದು ಮಾಡೋದು ಕೊಡಿಸ್ಕೊಳ್ಳೋದೆಲ್ಲ ಮಾಡಬಾರ್ದತ್ತೆ. ನನಗೆ ಏನೋ ಗೊತ್ತಾದ್ರೆ 5 ಪೈಸದ ಮುರುವಾದಿ ಇರ್ತದಾತೆ ನಮ್ಮದು. ನೀವೇ ಯೋಚನೆ ಮಾಡಿ, 5 ಪೈಸದ ಮುರುವಾದಿನೂ ಇರೋಕ್ಕಿಲ್ಲ. ಯಾಕೆ ಬೇಕತ್ತೆ ನಮಗೆಲ್ಲ ಉಂಡಷ್ಟೇ ಸಾಕು, ತಿಂದಷ್ಟೇ ಸಾಕು. ಯಾವನ ರೋಲ್ಡ್ ಗೋಲ್ಡ್ ಒಡವೆ ತಂದು ಹಾಕೊಂಡಿದ್ರೆ ಮುಗಿದೋಗೋದು. ಬಂಗಾರದ ತಂದು ಹಾಕಬೇಕಾ? ಐಶ್ವರ್ಯ ದಯವಿಟ್ಟು ನೀ ಥರ ಎಲ್ಲರ ಮುಂದೆನೂ ಹಿಂಗೆ ತಂದು ಕೊಡೋದು ಮಾಡೋದು ಇವೆಲ್ಲ ನಂಗೆ ಇಷ್ಟ ಆಗಕ್ಕಿಲ್ಲ ಕಣವ. ಸರಿನಾ? ಈ ರೇಸನ್ನು ಪಾಸನ್ನು ಎಲ್ಲನೂ ತಂದು ಕೊಟ್ರೆ ಜನ ಊರಿನ ಜನ ನೋಡಿದ್ರಲ್ಲ, ಸಾವುಕಾತಿ ಮನೆನ ಕಿತ್ತು ಇಂಥವ್ರು ಪದ್ಯವರು ಅಂತ ಅನ್ಕೊಬಿಡ್ತಾರೆ. ಈಗಲೇ ಹೇಳಿದ್ದೀನಿ, ಇನ್ನು ಮೇಲೆ ಇಂಥವೆಲ್ಲ ತರೋದು ಮಾಡೋದೆಲ್ಲ ಮಾಡಿಕೋಬೇಡ. ಸುಮ್ಮನೆ ಇವಾಗ ನಿಮ್ಮ ಅಮ್ಮಂಗೆ ಕೊಟ್ಟರೆ ಸರಣನೂ ಅಷ್ಟೇ, ಹಾಗೆ ಎತ್ಕೊಂಡು ಇಸ್ಕೊಂಡು ಹೋಗ್ಬಿಡು. ಮದುವೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಎಂಥದನ್ನೂ ಬೇಡ ನಮಗೆ. ಸುಮ್ಮನೆ 4 ಜನ ಏನು ಅನ್ಕೊಳಕ್ಕಿಲ್ಲ. ಇರು ಕಾಪಿ ಇಕ್ಕ ಬರ್ತೀನಿ. ಅವ ಅದಕ್ಕೆ ಎಷ್ಟು ಒಳ್ಳೇದಲ್ವೇ, ನಮ್ಮ ತಂದು ಕೊಡ್ತೀನಿ ಅಂದರೂ ಬೇಡ ಅಂತದೆ. ಒಳ್ಳೇಳಲ್ಲ. ನೀನು ಹೇಳಿ ತಂದ್ಕೊಟ್ಟು ನೀನು ಗ್ರೇಟ್ ಆಗೋಗ್ಬಿಡ್ತೀಯಾ. ಆಮೇಲೆ ನಮಗೇನು ಬೆಲೆ ಇರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆ ಕಿಚ್ಚೋಳಿಗೆ. ಎಂಥದ್ದು ಹೊಟ್ಟೆ ಕಿಚ್ಚೋಳಿಗೆ. ಸುಮ್ಕಿರು, ಅವಳ ಮಾತೇನು ಕೇಳಬೇಡ. ಏನೋ ಕಣಮ್ಮ, ಹಂಗೆ ಒಂದೊಂದ್ಸಲಿ ನೀನು ಹೇಳೋ ಮಾತೇ ಸರಿ ಅನ್ನಿಸ್ತದೆ, ಒಂದೊಂದ್ಕಿಂತ ಅದಕ್ಕೆ ಹೇಳೋ ಮಾತೇ ಸರಿ ಅನ್ನಿಸ್ತದೆ. ಸರಿ ಅಮ್ಮ, ಈ ರೇಸನ್ನೆಲ್ಲ ಒಳಗಡೆ ಕಿಕ್ತೀನಿ ಸರಿನಾ? ಎಣ್ಣೆ ಅಂತೂ 4 kg ಎಣ್ಣೆ ಪ್ಯಾಕೆಟ್ ತಗೊಬಿಟ್ಟು ಬಂದಿದ್ದೀನಿ. ಬ್ಯಾಳೆ 2 kg ತಗೊಬಿಟ್ಟು ಬಂದಿದ್ದೀನಿ. ನೀನೇ ಹೇಳ್ತಿದ್ದಲ್ಲ ಇರಕ್ಕಿಲ್ಲ ಅಂತ. ಹಾಗೆ ಹೆಸರು ಕಾಳು ಮೊಳಕೆ ಕಾಳು ಎಲ್ಲ ತಂದೀವ್ನಿ ಕಣಮ್ಮ. ತುಪ್ಪ ಅಯ್ಯೋ ನೋಡು, ತುಪ್ಪನ ಮರ್ತೇ ಬಂದೆ. 2 kg ಇತ್ತು ಮನೆಯಾಗೆ, ಹಸಿನ ತುಪ್ಪನೇನೆಯಾ. ಸರಿ ಹೇಳು, ಮುಂದಿನ ಕಿತ್ತ ಬರ್ಬೇಕಾ ತಗೊಬತ್ತೀನಿ. ಆಯಿತು.